ಇಲ್ಲ ಸಲ್ಲದ ವಿಷಯವನ್ನು ಕೇಳೋದ್ರಿಂದ ರೋಗ, ಬೇಡವಾಗಿರುವುದನ್ನು ನೋಡುವುದರಿಂದ ಕಾಯಿಲೆ, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾರ್ದು ತಿನ್ನಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ರೋಗ. ಈಗ ಒಟ್ಟ ದುಡಿಬಾರ್ದು, ಒಟ್ಟು ಬಂದು ಬಾಯಾಗ ಬೀಳ್ಬೇಕು ಅಂತ ಸ್ಥಿತಿ ಆಗ್ಬಿಟ್ಟಿದೆ. ಆಮೇಲೆ ಯಾರ್ದು ಮುಟ್ಟಬೇಕು, ಯಾರ್ದು ಮುಟ್ಟಬಾರ್ದು, ನಮ್ಮ ಹೊಲ ಎಲ್ಲಿಗೈತಿ, ನಮ್ಮ ಸಾಲು ಎಲ್ಲಿಗೈತಿ, ಮಗ್ಗಲ್ ಹೊಲದಾನ್ ಮುರಿಬಾರ್ದಂತ ಗೊತ್ತಿರ್ಬೇಕು. ತೆಂಗಿನಕಾಯಿ ಕಬ್ಬ ಒಡೆದು ತಂದ್ಬಿಡುದು ಮಂದಿ ಹೊಲದಾಗಿಂದ. ಇದರಿಂದನೂ ಕಾಯಿಲೆ ಬರುತ್ತೆ. ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರ್ತದೆ. ನೀವು ಸಿಂಹ ನೋಡಿರಲ್ಲ, ಟಿವ್ಯಾಗ ಸಿಂಹ ನೋಡಿರಿ. ಆ ಸಿಂಹ ಹಿಂಗೆ ಹೋಗ್ಬೇಕಾದ್ರೆ ಒಂದು 5 ಹೆಜ್ಜೆ ಹೋದ ಕೂಡಲೇ ದರ್ಗನ ಹಿಂಗೆ ಹೊಳ್ಳಿ ನೋಡ್ತದ. ಅದಕ್ಕೆ ಸಿಂಹಾವಲೋಕನ ಅಂತ ಶಬ್ದ ಇದೆ. ಹಿಂಗೆ ಹೋದದ್ದು ಹೊಳ್ಳಿ ನೋಡೋದು, ಮತ್ತೆ ಮುಂದೆ ಹೋಗೋದು, ಮತ್ತೆ ಹೊಳ್ಳಿ ನೋಡೋದು. ಯಾಕೆ ಹೊಳ್ಳಿ ನೋಡ್ತದಂದ್ರೆ, ನಾ ಇಲ್ಲಿ ಮಟ್ಟ ಭಾಳ ಪ್ರಾಣಿಗಳನ್ನು ತಿಂದುಬಿಟ್ಟೇನಿ, ನನ್ನ ಯಾರ ತಿನ್ನಕ್ಕೆ ಬರ್ತಾರನ ಅಂತ ಹೆದರ್ತದಂತ. ಅದನ್ನು ತಿನ್ನೋದು ಯಾವುದಿಲ್ಲ, ಆದ್ರೆ ಅದು ಹೆದರ್ತದಂತ. ತಪ್ಪು ಮಾಡಿರೋದ್ರಿಂದ ಕಾಡಿನ ರಾಜ ಸಿಂಹಕ್ಕೆ ಭಯ ಆಗ್ತದಲ್ಲ. ಮನುಷ್ಯ ಮನಸ್ಸಿನಲ್ಲಿ ವಿಪರೀತ ಆಸೆ, ಕೋಪ, ನಾನು, ನಂದು, ಅಹಂಕಾರ, ಮೋಹ, ಮದ, ಮತ್ಸರ ಅನ್ನುವಂಥ ಅರ್ಷಡ್ ವರ್ಗಗಳು, ವೈರಿಗಳು ಇವು ಮನುಷ್ಯನನ್ನು ಬಾಧಿಸಿದ್ರೆ ಅದರಿಂದನೂ ಮನುಷ್ಯನಿಗೆ ಬಾಧೆ ಬರ್ತದೆ. 6 ಷಡ್ರಸಗಳು, 6 ಅರ್ಷಡ್ ವರ್ಗಗಳು, 6 ಋತುಗಳು, 6 ವಿಕಾರಗಳು ಮನುಷ್ಯನಿಗೆ. ಇವು ಸರಿ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿ. ಹೀಗಾಗಿ ಬಂಧುಗಳೇ, ಈ ಹೇಳಿದ್ದನ್ನು ಅವಲೋಕನ ಮಾಡಿ ಮನೆಗೆ ಹೋಗಿ, ಎಲ್ಲರದು ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯ ವ್ಯವಸ್ಥೆಯನ್ನು ನಾವು ಒಂದೇ ದಿನದಲ್ಲಿ ಸರಿ ಮಾಡಬಹುದು ಮನಸ್ಸು ಮಾಡಿದ್ರೆ. ಸಾಮಾನ್ಯ ಕುಟುಂಬ, ಮಧ್ಯಮ ವರ್ಗದ ಕುಟುಂಬ ಮತ್ತು ಬಡತನದ ಕುಟುಂಬ ಬೇಗ ಇದನ್ನು ಸರಿ ಮಾಡ್ಬೋದು. ಆದರೆ ಭಾಳ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಇದನ್ನು ಬದಲು ಮಾಡೋದು ಕಷ್ಟ. ಯಾಕಂದ್ರೆ ಅಡುಗೆ ಮಾಡೋರು ಅವ್ರ ಮನೆಯನ್ನಾರಲ್ಲ, ಬೇರೆದರವರು. ದೊಡ್ಡವ್ರ ಮನೆಗೆ ಯಾರು ಮನೆಯನ್ನಾರು ಅಡುಗೆ ಮಾಡಂಗಿಲ್ಲ. ಆ ಅಡುಗೆ ಮಾಡೋರ್ನೊಮ್ಮೆ ಕೈ ನೋಡ್ರಿ ನೀವು, ಉಗುರು ಇಷ್ಟು ಉದ್ದಿರ್ತಾವೆ, ಬೆಕ್ಕಿಗಿರ್ತಾವಲ್ಲ ಅಷ್ಟು. ಅದಕ್ಕೆಲ್ಲ ನೇಲ್ ಪಾಲಿಶ್ ಹಚ್ಕೊಂಡನ ಅಡುಗೆ ಮಾಡ್ತಿರ್ತಾರ. ವಿಚಿತ್ರ ಅನ್ನಿಸ್ತದೆ. ಒಬ್ಬರು ಶ್ರೀಮಂತರು ಹೇಳಿದರು ನನಗೆ, ನೀವು ಹೇಳಿದ್ದು ಎಷ್ಟು ಅದ್ಭುತ ಇದೆ ಅಂದರೆ ನನಗೆ ಭಾಳ ಆನಂದ ಆಗಿದೆ. ನಮ್ಮ ಮನೆಯವಳ ಹತ್ರ ಹೋಗಿದ್ದೀನಿ ಹೇಳಿದ್ನಿ ಅಂದ್ರೆ ಡೈವರ್ಸ್ ಕೊಟ್ರೆ ಏನು ಮಾಡೋದು ಅಂದರು. ಅಂದರೆ ಈ ಕಡೆ ಮೊಬೈಲು, ಆ ಗೋಡೆಗೊಂದು TV, ಎಂತೆಂಥದ್ದು ಡ್ರೆಸ್ಸು ಹಾಕ್ಕೊಂಡು, ಒಂದು ಸಣ್ಣದು ಒಂದು ಯಾವುದೋ ಸ್ಟಿಕ್ ತಗೊಂಡು, ನಾನ್ ಸ್ಟಿಕ್ ಬಾಳ್ಗೆ ಒಳಗೆ ಹಿಂಗೆ 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 ಮಾಡಿದವ್ರೆ, ಚಪ್ಪಲಿ ಹಾಕ್ಕೊಂಡು, ಶ್ರೀಮಂತರಲ್ಲ, ಭಾಳ ಓದ್ಯಾರಲ್ಲ, ಅದಕ್ಕೆ ಚಪ್ಪಲಿ ಹಾಕ್ಕೊಂಡು ಅಡುಗೆ ಮಾಡಿ, ನಿಂತ ತಯಾರು ಮಾಡಿ, ನಿಂತ ತಿಂದು, ನಿಂತ ಸಂಡಾಸ್ಗೆ ಹೋಗಿ, ಎಲ್ಲಿದಾರ ನಿಮ್ಮ ಮನೆಯವರು? ಮಾನ್ಯ ಹೋದರು. ಯಾಕ್ರಿ, ಏನು ಭಾಳ ಚಲೋ ಆತ್ರಿ ಹೋಗಿ ಅಂತಾರ. ರೊಕ್ಕನೂ ಬಂತು ಒಂದಿಷ್ಟ, ಜೀವನ ಅಂತಾರೇನ್ರಿ ಇದಕ್ಕೆ? ಇಲ್ಲ ಬಂಧುಗಳೇ, ಇದನ್ನು ಪರಿವರ್ತನೆ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇದೊಂದು ಇಷ್ಟೊತ್ತು ವಿಷಯ ಕೇಳಿದರೆ ಇದೊಂದು ಪುಣ್ಯಗಳಿಗೆ. ಒಂದು ವಿಶೇಷವಾದ ಸಂಗತಿ ಕೇಳಬೇಕಾದ್ರೆ ನಮಗೂ ಏನಾದರೂ ನಮ್ಮದು ಪುಣ್ಯದ ಫಲ ಇದ್ರೆ ಇದು ಗೊತ್ತಾಗ್ತದೆ. ಇದನ್ನು ಅಳವಡಿಸಿಕೊಳ್ಳಿಲ್ಲ ಅಂದರೆ ಇದು ಅನಾಚಾರ ಆಗುತ್ತೆ. ಅಣ್ಣ ಬಸವಣ್ಣ ಹೇಳ್ತಾನೆ, ಆಚಾರವೇ ಸ್ವರ್ಗ. ನಿಧಾನವಾಗಿ ಒಂದೊಂದನ್ನು ನಾವು ಆಚಾರಕ್ಕೆ ತಗೊಂಡು ಬರಬೇಕು. ಇನ್ನೊಂದೆರಡು ಸಂಗತಿ ಅದಾವ ಬಂಧುಗಳೇ. ಒಟ್ಟ ಪ್ಲಾಸ್ಟಿಕ್ ತಾಟ್ನಾಗ ಊಟ ಮಾಡಬೇಡ್ರಿ, ಪ್ಲಾಸ್ಟಿಕ್ನಿಂದ ನೀರು ಒಟ್ಟ ಕುಡಿಬೇಡ್ರಿ. ನಮ್ಮ ಮನೆಗೆ ಬೆಳ್ಳೂರವ್ರು ಬರ್ತಾರೆ, ಪಾಟೀಲ್ರು ಬಂದಾರ. ಭಾಳ ಸಹಕಾರ ಇರ್ಬೋದು ಇವ್ರು ಅನ್ಕೋಬೇಡ್ರಿ. ಮತ್ತು ನಾವು ಹಾಲು ಹಿಂಡುವುದು ಬೆಳ್ಳಿದ್ರೊಳಗನ, ಕಾಯಿಸೋದು ಬೆಳ್ಳಿದ್ರೊಳಗನ, ಊಟ ಮಾಡೋದು ಬೆಳ್ಳಿದ್ರೊಳಗನ, ಲೋಟ ಕೊಡೋದು ಬೆಳ್ಳಿದ್ರೊಳಗೆ ಅಲ್ರಿ. ಹಿಂಗೆ ಇಟ್ಟಿರಲ್ರಿ, ತುಡುಗು ಮಾಡಿದ್ರೆ ಹೆಂಗಂದ್ರೆ, ತುಡುಗು ಮಾಡಿದ್ರೆ ಅವ್ರ ಮನ್ಯಾಗೂ ಆರೋಗ್ಯ ಬರ್ತದೆ. ಹೋಯ್ಲ್ ಬಿಡ್ರಿ. ಆಕಳ ಮನೆ ಬಿಟ್ಟು ಹೊರಗೆ ಕಟ್ಟಿರ್ತಾರ. ನಮ್ದು ಅಡುಗೆ ಮನೆ ಮಗ್ಲ ನಾವು ಆಕಳ ಕಟ್ಕೊಂಡು
ಈಶಾನ್ಯದಲ್ಲಿ ಭಗವಂತನ ಅಸ್ತಿತ್ವ ಇರಬೇಕು ಅಂತ ಹೇಳ್ತಾರೆ. ಈಶಾನ್ಯದೊಳಗೆ ಆಕಳ ಕಟ್ಟಿಬಿಟ್ಟೇವೆ ನಾವು ಮನೆ. ಯಾವಾಗಲೂ ಒಂದು ಆಕಳಿತ್ತು. ಪ್ಲಾಸ್ಟಿಕ್ ಕೊಡದಂದು ನೀರು ಕುಡಿಬೇಡ್ರಿ, ಪ್ಲಾಸ್ಟಿಕ್ ತಾಟ್ನಂದು ಊಟ ಮಾಡಬೇಡ್ರಿ, ನೀರು ಅಷ್ಟೇ ತಾಮ್ರ ಕೊಡದಂದು ಕುಡೀರಿ, ತಾಮ್ರ ಪಾತ್ರೆ ಇಡ್ರಿ. ನೀರು ಶುದ್ಧ ಇಲ್ಲನೋ ಅದ್ರಾಗ ಒಂದಿಷ್ಟ ಆಕಳ ಕುಳ್ಳಿನ ಬೂದಿ ಹಾಕ್ರಿ, ಆ ನೀರು 100ಕ್ಕೆ 100 ಶುದ್ಧ ಆಗಿಬಿಡ್ತದೆ. ಇಲ್ಲ ನೆಲ್ಲಿಕಾಯಿ ಎಲೆ ಹಾಕ್ರಿ ಒಂದೆರಡು, ಇಲ್ಲ 4 ತುಳಸಿ ಎಲೆ ಹಾಕ್ರಿ, ಆ ನೀರು ಅಮೃತ ಸಮಾನ ಆಗ್ತದೆ. ಏನು ಅನಿಸೋದಿಲ್ಲ. ಯಾರು ಏನು ಬೇಕಾದ್ರೆ ಅನ್ಕೊಳ್ಳಿ, ಏನಾರು ಅಂದಿಗಿಂದಾರ ಅಂತ ಕೆಲವರು ಮಣ್ಣಿನ ಪಾತ್ರೆ ಒಳಗೆ ಅಡುಗೆ ಮಾಡಂಗಿಲ್ಲ. ಏನಾರು ತಿಳ್ಕೊಂಡ್ರ ಸ್ವಲ್ಪ ಮಣ್ಣಿಂದ್ರಾಗ ಅಡುಗೆ ಮಾಡಕ್ಕೆ ಕಲ್ಕೋರಿ. ಇಲ್ಲ ಹಿತ್ತಾಳಿಗೆ ಟ್ಯಾಂಕ್ ಮಾಡಿದ್ದು ಪಾತ್ರೆ ತಗೊಳ್ರಿ, ಸ್ಟೀಲಿಂದ್ರ ಬೇಕಾದ್ರೆ ಮಾಡ್ರಿ. ನಿಧಾನವಾಗಿ ಅಡಿಗೆ ಆಗಬೇಕು. ಫಾಸ್ಟಾಗಿ ಅಡಿಗೆ ಆತಂದ್ರೆ ಅದ್ರಾಗಿಂದ ಸತ್ತು ಸುಟ್ಟು ಹೋಗಿಬಿಡ್ತದೆ. ಬೆಂಕಿಯ ಜ್ವಾಲೆ ಹಳದಿ ಬಣ್ಣದಿದ್ರೆ ಅಷ್ಟೇ ರಕ್ತಕ್ಕೆ ಶುದ್ಧೀಕರಣ ಆಗುತ್ತೆ. ನೀಲಿ ವರ್ಣ ಇತ್ತಂದ್ರೆ ಅದರ ಆಹಾರ ಸತ್ವ ಸುಟ್ಟು ಹೋಗ್ತದೆ. ಇಂಥ ಸ್ಥಿತಿ ಬಂದ್ಬಿಟ್ಟಿದೆ. ಹೀಗಾಗಿ ಸೋಲಾರ್ ಹಾಕಿಸ್ಕೊಳ್ಳಿ ಎಲ್ಲರೂ ಮೇಲ್ಗಡೆ. ಆ ಸೋಲಾರ್ ನೀರನ್ನು ಬಿಸಿಗೆ ಬಳಸ್ಕೊಳ್ಳಿ. ಈ ಇಂಧನ ಬಳಕೆ ಕಡಿಮೆ ಆಗ್ತದೆ. ಸೋಲಾರ್ ನೀರನ್ನ ಬಿಸಿ ತಕ್ಕೋಬೇಕು, ಅದನ್ನು ಅಡಿಗೆಗೆ ಹಾಕಿ ಬಳಸಬೇಕು. ಸೋಲಾರ್ ಒಲೆ ಬಂದವು ತಗೊಳ್ಳಿ, ಎನ್ವಿರೋಫಿಟ್ ಒಲೆ ಬಂದವು ಅದನ್ನು ತಗೊಳ್ಳಿ. ವಿಶೇಷವಾದ ಅಡುಗೆ ಮಾಡುವಾಗ ಅದ್ರಾಗ ಮಾಡಿರಿ. ಶುದ್ಧವಾಗಿ ಅವಾಗವಾಗ ತಯಾರು ಮಾಡಿದ್ದು ಮಾಡಿರಿ. ಕಂಚಿನ ತಟ್ಟೆ, ಬೆಳ್ಳಿ ತಟ್ಟೆ ಅಥವಾ ತಳಗಿ ಎಲೆ ಇಲ್ಲ ಬಾಳೆ ಎಲೆ ಒಳಗೆ ಊಟ ಮಾಡಿರಿ. ಮಂತ್ರ ಹೇಳಕ್ಕೆ ಊಟ ಮಾಡೋದನ್ನು ರೂಢಿಸ್ಕೊಳ್ಳಿ. ಈ ರೀತಿ ಜೀವನ ಶೈಲಿಯನ್ನು ಮಾಡಿಕೊಂಡ್ರೆ ಅವರಿಗೆ ಸಹಜವಾಗಿ ಬರುವಂಥ 108 ರೋಗಗಳು ಬರೋಲ್ಲ. 108 ರೋಗ, ಅದಕ್ಕೆ ಆಂಬ್ಯುಲೆನ್ಸ್ಗೂ 108 ಅಂತ ಹಾಕ್ಯಾರ. ಆಗಲ್ಲಿ ಹೇಳಿದೆ, ನಾವು ಆರೋಗ್ಯವಾಗಿ ಪರಿಪೂರ್ಣ ಆರೋಗ್ಯವಾಗಿರ್ಬೇಕಾದ್ರೆ ಈ ಹೇಳಿದ್ದನ್ನು ಪಾಲಿಸ್ಕೋರಿ. ನಿಮ್ಮ ಮನೆ ಮೇಲೆ ಏನಾದ್ರು ಬೆಳೀತಾ ಇದ್ರಿ ಅಂದ್ರೆ ಕುಂಡಲದೊಳಗೆ ಗಿಡ ಪಡ ಹಂತ ಇಂಥ ಹಚ್ಚಬೇಡ್ರಿ, ಕಾಯಿಪಲ್ಯನ ಹಚ್ಚಿರಿ. ಟೆರೇಸ್ ಗಾರ್ಡನ್ ಮಾಡಕ್ಕೆ ಹೋಗ್ಬೇಡ್ರಿ, ಟೆರೇಸ್ ತರಕಾರಿ ಗಾರ್ಡನ್ ಮಾಡಿರಿ. ಮನೆ ಹಿಂದೆ ಮುಂದ್ಗಡೆ ಎಲ್ಲ ಕಡೆ ತುಳಸಿ ಹಾಕಿರಿ, ಆಮ್ಲಜನಕ ಹೆಚ್ಚು ಕೊಡ್ತದೆ. ಎಲ್ಲರೂ ಮನೆಯಲ್ಲಿ ಈಗ ಭಾಳ ಕಾಲಘಟ್ಟ ಸೂಕ್ಷ್ಮಿದೆ. ಮತ್ತೊಂದು ಕೊರೋನಾ ಬರಲಿಕ್ಕತ್ತದೆ. ಈಗಾಗಲೇ ಎಂಟ್ರಿ ಆಗಿದೆ. ಅಗ್ನಿಹೋತ್ರ ಮಾಡಿ ಮನೆಯೊಳಗಡೆ. ಇಲ್ಲಿ ಯಾರು ಮಾಡ್ತಾಯಿದ್ದೀರಿ, ಯಾರು ಮಾಡ್ತಾಯಿದ್ದೀರ ಅಗ್ನಿಹೋತ್ರವನ್ನು? ಅವ್ರು ಯಾರಾದರೂ ಇದ್ದರೆ ಅದನ್ನು ನೆಟ್ಟಲ್ಲಿ ನೋಡಿರಿ. ನನ್ನದೇ ಒಂದು ವಿಡಿಯೋ ಇದೆ. ಒಂದು 5 ರೂಪಾಯಿ 10 ರೂಪಾಯಿ ಖರ್ಚಾಗುತ್ತೆ ದಿನಕ್ಕೆ. ಪ್ರತಿದಿನ 1 ಸಾರಿ ಅಗ್ನಿಹೋತ್ರ ಮಾಡಿರಿ. ದಿನಾಲು 1 ಬಾರಿ ಅಗ್ನಿಹೋತ್ರ ಮಾಡೋರ ಮನೆಯಲ್ಲೂ ಯಾವ ಕಾಯಿಲೆಯೂ ಬರಲ್ಲ. 10 ರೂಪಾಯಿ ಖರ್ಚಾಗುತ್ತೆ. ಅದು ಹೆಂಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಅಷ್ಟು ಮಾಡ್ಕೊಳ್ಳಿ. ಸುಮ್ಮನೆ ನೋಡಿ 5,30,000 ರೂಪಾಯಿದು ಇಂಜೆಕ್ಷನ್ ಐತಿ ಕ್ಯಾನ್ಸರಿಂದ. 5,30,000. ಮೊನ್ನೆ ಒಬ್ಬರು ಬಂದರು, ಎಷ್ಟು ಮಾಡಿಸಿರನ್ನಿ? 15 ಮಾಡಿಸೇನಂದ್ರು. 4,15,000 ರೂಪಾಯಿ ಇಂಜೆಕ್ಷನ್ ಮಾಡಿಸಿದವ್ರೊಬ್ಬರು ಬಂದರು, ಎಷ್ಟು ಮಾಡಿಸಿರನ್ನಿ? 34 ಮಾಡಿಸ್ಯಾರಂತ. ಅದಕ್ಕೆ ರೊಕ್ಕ ಸಿಗ್ತಾವೆ. ನಾಯಿ ತರಕ್ಕೆ ರೊಕ್ಕ ಸಿಗ್ತಾವೆ ಬೇರೆ ದೇಶದ್ದು. ಆಕಳ ತರಕ್ಕೆ ರೊಕ್ಕ ಬರೀ 10-20 ಆಕಳ ತರಕ್ಕೆ ರೊಕ್ಕಿಲ್ಲ. ನಾಯಿ ಡೆನ್ಮಾರ್ಕದ್ದು ಯಾರ ಜೋರಾಗಿ ಹಚ್ಚ ಅಂದ್ರೆ ಸತ್ತೋಗುತ್ತದೆ ಅಂತ ನಾಯಿ ತಂದಿರ್ತಾರೆ. ಇದನ್ನೆಲ್ಲ ಮಾಡಿ ಸಂತೋಷವಾಗಿರಿ. ಮಕ್ಕಳನ್ನು ಆಡಿಸ್ರಿ. ಪರರಿಗೆ ಒಳ್ಳೆಯದಾದಾಗ ಸಂತೋಷ ಪಡ್ರಿ. ಪರರಿಗೆ ಉಪಕಾರ ಮಾಡಿರಿ. ಪರಸ್ಪರರು ಒಟ್ಟಾಗಿ ಒಂದಾಗಿ ಭಾರತೀಯ ಸಂಸ್ಕೃತಿ ಆಧಾರದಲ್ಲಿರುವಂಥ ಪೂಜಾ ಪುನಸ್ಕಾರ ಸತ್ಸಂಪ್ರದಾಯಗಳನ್ನು ಆಚರಣೆ ಮಾಡಬೇಕು. ಲಾಂಛನಗಳು ಏನಿದೆ ಅವನ್ನ ಯಾವುದು ಬಿಡಬಾರ್ದು. ಉಂಗುರ ಆಗಲಿ, ತಿಲಕ ಆಗಲಿ, ಬಳೆ ಆಗಲಿ, ಕಾಲುಂಗುರ ಆಗಲಿ ತೆಗಿಬಾರ್ದು. ಅದರಲ್ಲಿ ಆರೋಗ್ಯ ಇದೆ. ಕಾಲುಂಗುರ ಹಾಕದೇ ಇರೋರಿಗೆ ಗರ್ಭಕೋಶ ನಾಶ ಆಗುತ್ತೆ. ಕಾಲುಂಗುರಕ್ಕೂ ಗರ್ಭಕೋಶಕ್ಕೂ ಸಂಬಂಧ ಇದೆ. ಬಿಗಿಯಾದ ಬಟ್ಟೆಗಳನ್ನು ಹಾಕೋಬಾರ್ದು. ಜಗ್ಗ ಸಾವುಕಾರ ಇರ್ತಾರೆ, ಸ್ವಲ್ಪ ಅರ್ವಿ ಹಾಕ್ಕೊಂಡಿರ್ತಾರೆ. ಖರೇನ ಬಡವರು ಇದ್ದಂಗೆ ಅವರು. ಬರೀ ಒಂದು ಇಲ್ಲಿಗೆ, ಒಂದು ಒಳಂಗಿ, ಒಂದು ಸಣ್ಣ ರೊಕ್ಕ 500 ಕೋಟಿ ವಿಕಾರಿಗಳ ಥರ ಇರ್ತಾರೆ.
ಮತ್ತು ಹರಿದು ಕೊಡೋಕ್ಕೂ ಅಂಗಡಿ ಮಾಡ್ಯಾರ ಬೆಂಗಳೂರಾಗ. ಪ್ಯಾಂಟ್ನ 2,000 ಅಂತ ಒಂದು ಪ್ಯಾಂಟ್ ಹರಿದು ಕೊಡಕ್ಕೆ ಹೆಣ್ಮಕ್ಕಳು ಸಹಿತ ಹರಿಸ್ಕೊಂಡು ಹಾಕೋತ. ಏನು ಓದಿವ ಅನ್ನಿ ಬಿ ಆಗೈತ್ರಿ ಅಂದ್ಲಕ್ಕಿ. ಭಾಳ ಕಡೆ ಹರಿದಿತ್ತು ಪ್ಯಾಂಟ್ ಹಾಕಿತ್ತು. ಆ ಬೇರೆ ದೇಶದವ್ರು ಹೇಳ್ತಾರೆ ಒಮ್ಮೆಯಾದರೂ ಭಾರತದಲ್ಲಿ ಹುಟ್ಟಬೇಕಂತಾರೆ. ಈ ಭಾರತದವ್ರು ಹರಿದ ಪ್ಯಾಂಟ್ ಹಾಕೊಂಡಿರ್ತಾರೆ. ಇದೊಂದು ಮುಖ್ಯವಾದ ಸಂಗತಿಗಳನ್ನು, ಆರೋಗ್ಯದ ವಿಷಯವನ್ನು ಎಳೆ ಎಳೆಯಾಗಿ ಮನಸ್ಸಿನಿಂದ ಹಿಡ್ಕೊಂಡು ಬುದ್ಧಿ, ಶರೀರ, ಆಹಾರ, ಯೋಗ, ಪ್ರಾಣಾಯಾಮ, ಗೋ ಸಾಕಾಣಿಕೆ, ಸಾವಯವ ಕೃಷಿ, ಸತ್ವಯುತ ಆಹಾರ, ದಿನಚರಿ ಸ್ವಭಾವಗಳನ್ನು ಸರಿ ಮಾಡಿಕೊಂಡು ನಾವೆಲ್ಲ ನಮ್ಮ ಬೆಳ್ಳೂರವರೇನಿಲ್ಲಿ ವಾತ್ಸಲ್ಯಧಾಮದಲ್ಲಿ ಈಗೊಂದು ಸಾವಯವ ಕೇಂದ್ರ ತೆಗಿತಾ ಇದ್ದಾರೆ. ಅವ್ರದ್ದೊಂದು ಒಳ್ಳೆ ಗುಂಪಿದೆ. ಅದರ ಜೊತೆಗೆ ನೀವು ಸೇರ್ಕೊಳ್ಳಿ. ಕೊನೆ ಪಕ್ಷ ಅದನ್ನು ಸೇವಿಸೋದಾದರೂ ಮಾಡಿ, ಬೆಳೆಯೋದನ್ನು ಮಾಡೋದ್ರ ಜೊತೆಗೆ ಸೇವಿಸುವುದನ್ನಾದರೂ ಮಾಡಿ. ಅವರ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಬರುವಂತಾಗಲಿ. ಇಲ್ಲೊಂದು ಕಬ್ಬಿನ ಹಾಲಿಂದು ತೆಗಿಬೇಕು ಅಂತ ಯೋಚನೆ ಮಾಡಿದ್ದಾರೆ. ಬೇರೆ ಬೇರೆದೆಲ್ಲ ಸೇವನೆ ಮಾಡೋದ್ರ ಬದಲು ಕಬ್ಬಿನ ಹಾಲು ಕುಡಿದ್ರೆ ವಿಶೇಷವಾಗಿ ಜಾಂಡೀಸ್ ಬರೋದಿಲ್ಲ. ಹಾಗೆ ವಿಶಿಷ್ಟವಾದ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಸಹಕಾರ ಮಾಡೋಣ. ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯವನ್ನು ಚೆನ್ನಾಗಿ ಬೆಳೆಸೋಣ. ಭಾಳ ಜಾಗಗಳಲ್ಲಿ ಅತಿ ಬೇಗ ಜಾಗೃತಿ ಉಂಟಾಗಿ ಪರಿವರ್ತನೆ ಬಂತಂದ್ರೆ ಮತ್ತೆ ಈ ಆತಂಕದಿಂದ ನಾವು ಹೊರಗೆ ಬರ್ತೀವಿ. ಇಷ್ಟು ವಿಷಯಗಳನ್ನು ತಮ್ಮ ಮುಂದೆ ತಿಳಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಬಂದಿಲ್ಲ, ಮನೆ ಮದ್ದದ ಏನಾರು ಹೇಳ್ರಿ, ಚರ್ಮ ರೋಗ ಏನಾರು. ಅವಾಗಲೇ ಒಂದು ವಿಷಯ ಹೇಳಿದೆ. ಇವ್ರು ಏನು ಕೇಳ್ತಾರಂದ್ರೆ ಕ್ಯಾನ್ಸರು ಮೊದಲನೇ ಸ್ಟೇಜ್ ಇದ್ರೆ ಏನು ಮಾಡಬೇಕು, ಚರ್ಮ ರೋಗ ಇದ್ರೆ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಒಂದು ಕುಟುಂಬದನ್ನ ಆಗಲೇ ಹೇಳಿದೆ, ನನ್ನ ವಿಡಿಯೋ ನೋಡಿ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು ಇದಿಷ್ಟ ಬದಲಿ ಮಾಡ್ಯಾರ. ಅಡುಗೆ ಎಣ್ಣೆ, ಹಾಲು ಇದಿಷ್ಟ ಬದಲಿ ಮಾಡ್ಯಾರ. ಅವ್ರಿಗೆ ಕ್ಯಾನ್ಸರ್ ಕಾಯಿಲೆಯಿಂದ ಮುಕ್ತರಾಗ್ಯಾರಂತ ಸುದ್ದಿ ಕೊಟ್ಟಾರ ನಮಗೆ. ಆಕಳ ಹಾಲು ಕುಡೀರಿ, ಆಕಳ ಮಜ್ಜಿಗೆ ಕುಡೀರಿ ಅಂತ ಹೇಳಿದ್ದೆ. ಅವರು ಪಾರ್ಥ ಸಾರಥಿ ಅಂತೇಳಿ ಅದನ್ನೆಲ್ಲ ಮಾಡಿದ್ದಕ್ಕೆ ಅವ್ರ ಮನೆಗೆ ಹೋಗಿದ್ದು ಉದಾಹರಣೆ ಬಂದಿದೆ. ಅದಕ್ಕಾಗಿ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ಆಗಲೇ ಕಾಳು ಮೆಣಸು ಹೇಳಿನಿ, ಶುದ್ಧ ಅರಿಶಿಣವನ್ನು ಬಳಸ್ರಿ. ಆಕಳ ಮಜ್ಜಿಗೆನ ಮಧ್ಯಾಹ್ನದೊಳಗೆ 4-5 ತುಳಸಿ ಎಲೆ ಅದ್ರಾಗ ಅರ್ಧ ಹಾಕಿ ಕುಡಿದ್ರೂ ಕೂಡ ಕ್ಯಾನ್ಸರ್ ಬರಲ್ಲ. ಬಂದಿದ್ರೆ ಅದು ಕಂಟ್ರೋಲ್ ಆಗ್ತದೆ. ಚರ್ಮ ರೋಗ ಬರಬಾರ್ದು ಅಂತಂದ್ರೆ ನೀರಿಗೆ ಜೇನು ಮತ್ತು ಅರಿಶಿಣ ಹಾಕಿ ದಿನಾಲು ಕುಡೀರಿ, ಚರ್ಮ ರೋಗ ಬರಂಗೇ ಇಲ್ಲ. ಚರ್ಮ ರೋಗ ನಮಗೆ ಒಟ್ಟ ಬರಬಾರ್ದು ಅಂತಂದ್ರೆ ಒಟ್ಟ ಯಾವ ಸೋಪು ಹಚ್ಕೋಬೇಡ್ರಿ. ಅವ್ರು ಪುಕ್ಕಟ ಕೊಟ್ಟರು ಹಚ್ಕೋಬೇಡ್ರಿ. ಕಡಿಗೆ ನಿಮ್ಮ ಮ್ಯಾಲೆ ಒಂದು ಬಹುಮಾನ ಕೊಟ್ಟರು ಹಚ್ಕೋಬೇಡ್ರಿ. ಕಡ್ಲಿ ಹಿಟ್ಟು ಹಚ್ಕೊಂಡು ಸ್ನಾನ ಮಾಡಿರಿ, ಯಾವ ಚರ್ಮ ರೋಗನೂ ಬರಲ್ಲ. ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು, ಹೆಸರಿಟ್ಟು ಹಚ್ಚಿದ್ರೆ ಚರ್ಮ ರೋಗ ಬರುವುದೇ ಇಲ್ಲ. ಇಲ್ಲಾಂದ್ರೆ ಹುತ್ತದ ಮಣ್ಣು ಹಚ್ಕೊಂಡು ಜಳಕ ಮಾಡಿರಿ, ಭಾಳ ಬೇಗ ಚರ್ಮ ರೋಗ ವಾಸಿ ಆಗುತ್ತೆ. ಪಾಲಿಸ್ಟರ್, ಟೆರಿಕಾಟ್, ನೈಲಾನ್ ಬಟ್ಟೆಗಳನ್ನು ಹಾಕೋಬೇಡ್ರಿ. ಅದರೊಳಗಡೆ ಬೆವರನ್ನು ಹೀರುವಂಥ ಶಕ್ತಿ ಇಲ್ಲ. ಬಟ್ಟೆಗಳು ಬೆವರನ್ನು ಹೀರಬೇಕು. ಬೆವರಿನಲ್ಲಿ ಭಾಳಷ್ಟು ರೋಗಾಣುಗಳಿದ್ದಾವೆ. ಆ ಬಟ್ಟೆ ಹೀರಲಿಲ್ಲ ಅಂದ್ರೆ ಹೊಳ್ಳೆ ಅದು ವಾಪಸ್ ಅಲ್ಲೇ ಉಳಿತದೆ, ಅದಕ್ಕೆ ಚರ್ಮ ರೋಗ ಬರ್ತದೆ. ಖಾದಿ ಬಟ್ಟೆ, ಕಾಟನ್ ಬಟ್ಟೆ, ರೇಷ್ಮೆ ಬಟ್ಟೆ ಇಂಥದನ್ನು ಬಳಸುವಂಥದ್ದು ರೂಢ ಮಾಡಿಕೊಳ್ಬೇಕು. ಎಲ್ಲ ರೋಗಗಳು ಬರಬಾರ್ದು ಅಂದರೂ ಕೂಡ ಯೋಗಾಸನವನ್ನು ಮಾಡಲಿಕ್ಕೆ ರೂಢ ಮಾಡಿ. ಎಲ್ಲ ರೋಗ ಬರೋಂಗಿಲ್ಲ. ಮೊಣಕಾಲು ನೋವು ಎಷ್ಟು ಮಂದಿಗೆ ವಜ್ರಾಸನ ಮಾಡಿರಿ ಹೋಗೇ ಬಿಡ್ತದೆ. ವಜ್ರಾಸನ ಮಾಡೋಕ್ಕೆ ಏನು ತ್ರಾಸು? 5 ನಿಮಿಷ ವಜ್ರಾಸನ ಮಾಡಿದ್ರೆ ಕಾಲು ನೋವು ದಿನ ಮಾಡಿದ್ರೆ ಹೋಗಿಬಿಡ್ತದೆ. ಈ ಮುದ್ರಾ ಮಾಡ್ರಿ, ಎಲ್ಲ ನೋವು ಹೋಗ್ತಾವೆ ದೇಹದಾಗಿನ್ನು. ಪೃಥ್ವಿ ಮುದ್ರಾ ಇದನ್ನು ಮಾಡಿರಿ, ನೋವು, ಬೆನ್ನು, ಸೊಂಟ ನೋವು ಎಲ್ಲ ಹೋಗಿಬಿಡ್ತದೆ. ಇಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು. ಕಣ್ಣಿನ ತೊಂದರೆ ಇದ್ರೆ ಇದನ್ನು ಮಾಡಿರಿ, ಕಣ್ಣಿಂದು ತೊಂದರೆ ಪರಿಹಾರ ಆಗಿಬಿಡ್ತದೆ. ಕಿವಿ ಮಂದಾದ್ರೆ ಇದನ್ನು ಮಾಡಿರಿ, ನಿದ್ದೆ ಬರ್ಲಿಕ್ಕಂದ್ರೆ ಇದನ್ನು ಮಾಡಿರಿ. ಎಷ್ಟು ಅದಾವ ತೆಗಿರಿ, ಮುದ್ರಾ ಅಂತ ಹೊಡೀರಿ ನೀವು, ಬರ್ತದೆ. ಫೋನ್ಯಾಗ ಅಷ್ಟೇ ಅದಾವ, ನಮಗೇನು ಸಂಬಂಧ ಇಲ್ಲ. ನೋಡ್ತಾರ, ಬಂದ್ ಮಾಡಿ. ಇಷ್ಟು ಮುಂಜಾಗ್ರತೆ ಮಾಡ್ಕೊಳ್ಳಿ.
ಎಲ್ಲ ಕಾಯಿಲೆಗೆ ಕೆಮ್ಮು ನೆಗಡಿ ಕಫ ಅಸ್ತಮಾ ಅಲರ್ಜಿ ಚರ್ಮರೋಗ ಮೂಲವ್ಯಾಧಿ ಹೆಪಟೈಟಿಸ್ ಬಿ ಕಿಡ್ನಿ ಸಮಸ್ಯೆ ಕ್ಯಾನ್ಸರು ಚರ್ಮರೋಗ ಮಹಿಳೆಯರ ಮುಟ್ಟಿಂತು ಅಂದ್ರೆ ಎಲ್ಲ ವಿಡಿಯೋ ನಂದು ಯೂಟ್ಯೂಬ್ನಾಗ ಇದಾವೆ. ಅದು ಸ್ವಲ್ಪ ನೋಡಿದ್ರಿ ಅಂದ್ರೆ ಮನ್ಯಾಗನ ಔಷಧ ಅದಾವೆ, ಅಡುಗೆ ಮನ್ಯಾಗನ ಅದಾವೆ.